ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯುಗಾದಿ ಹಬ್ಬದ ದಿವಸದ ಬ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ, ಹೊಸ ವರ್ಷದ ಹಬ್ಬ ಅಂತಲೇ ಹೇಳ್ಬೋದು. ಸೊ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮಗಿದೆ ಹೊಸ ವರ್ಷ. ಸೊ ಯುಗಾದಿ ಅಂದ ತಕ್ಷಣ ಎಲ್ಲರಿಗೂ ಕೂಡ ಏನೋ ಒಂಥರ ಒಂದು ಖುಷಿಯಾಗಿರುವಂಥ ಹಬ್ಬನೇ. ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹಬ್ಬ ಅಂದ ತಕ್ಷಣ ಯಾವುದೇ ಹಬ್ಬ ಆಗಲಿ ಫಸ್ಟ್ ನಾವು ಮಾಡೋ ಕೆಲಸ ಮನೆ ಮುಂದೆ ಚೆನ್ನಾಗಿ ರಂಗೋಲೆ ಬಿಡೋದು. ಸೊ ಅದೇ ರೀತಿ ಹಿಂದಿನ ದಿವಸ ನೈಟೇ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ದೆ ಹೊರಗಡೆ ಎಲ್ಲ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಜಸ್ಟ್ ನೀರು ಚಿಮ್ಮುಗಿಸ್ಬಿಟ್ಟು ರಂಗೋಲೆಲ್ಲ ಬಿಟ್ಟಿದ್ದೀನಿ. ನನಗೆ ಯಾವ ರೀತಿ ತೋಚುತ್ತೋ ಆ ರೀತಿ ರಂಗೋಲೆ ಹಾಕಿರೋದು. ಹಾಗೆ ಈ ರೀತಿ ಬಣ್ಣ ತುಂಬಿಸಿದ್ದೀನಿ. ತುಂಬ ಬಣ್ಣ ತುಂಬಿಸೋಷ್ಟು ಟೈಮೂ ಇರೋದಿಲ್ಲ, ಯಾಕೆಂದರೆ ಹಬ್ಬದ ಕೆಲಸನೂ ಅಷ್ಟೇ ಇರುತ್ತೆ. ಹಾಗೆ ರಂಗೋಲೆ ಅಷ್ಟು ದೊಡ್ಡದಾಗಿ ಬಿಟ್ಟು ಬಣ್ಣ ತುಂಬಿಸೋಷ್ಟು ಟೈಮ್ ಕೂಡ ಇರೋದಿಲ್ಲ. ಅಂದಹಾಗೆ ನಮ್ಮನೆ ಆ ಥರ ರಂಗೋಲೆ ಬಿಟ್ಟರು ಕೂಡ ಮಧ್ಯಾಹ್ನದಷ್ಟರಲ್ಲಿ ಒಂದು ಸ್ವಲ್ಪನೂ ಇರೋದಿಲ್ಲ, ಎಲ್ಲ ಅಳಿಸೋಗ್ಬಿಟ್ಟಿರುತ್ತೆ. ಮಕ್ಕಳು ಅಷ್ಟು ಆಟ ಆಡಿ ಎಲ್ಲ ಆ ರೀತಿ ಮಾಡಿರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಬಟ್ ಹಬ್ಬದ ದಿವಸ ರಂಗೋಲೆ ಬಿಡಬೇಕಷ್ಟೆ. ಇನ್ನು ಹಬ್ಬ ಅಂದರೆ ನೆಕ್ಸ್ಟ್ ಬರೋದೇ ಪೂಜೆ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಹಬ್ಬ ಮುಗ್ದಂಗೆ. ಹಾಗೆಯೇ ಇನ್ನು ನಾನು ಕೂಡ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸ್ದೆ. ಅಂದರೆ ಬೇವು ಬೆಲ್ಲ ಎಲ್ಲ ಇಟ್ಟು ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು, ಹೊಸ ವರ್ಷದ ಯುಗ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಹಾಗೆ ನಮಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ದೇವ್ರ ದೀಪ ಹಚ್ಚಿ ಎಲ್ಲ ಪೂಜೆ ಮಾಡಿದೆ. 5 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ 8 ಗಂಟೆಗೆ ಪೂಜೆ ಎಲ್ಲ ಮುಗಿಸಿ ವಿಡಿಯೋ ಮಾಡ್ಕೊಳ್ಳೋ ಅಷ್ಟೊತ್ತಾಯಿತು. ಇನ್ನು ಹೂವೆಲ್ಲ ನೀಟಾಗಿ ಪೋಣಿಸಿ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದರಿಂದ ಮಾರನೇ ದಿವಸ ಬೆಳಗ್ಗೆ ಎದ್ದು ತೋರಣನೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ತೋರಣ ಎಲ್ಲ ಕಟ್ಟಿ ಹೊಸ್ಲಿಗೆ ರಂಗೋಲೆಲ್ಲ ಬಿಟ್ಟು ಮನೆ ಕ್ಲೀನ್ ಮಾಡಿ ಇನ್ನು ದೇವ್ರಿಗೆಲ್ಲ ಹೂವೆಲ್ಲ ಮುಡಿಸಿ ಅಲಂಕಾರ ಮಾಡಿ ನಾನು ಕೂಡ ರೆಡಿಯಾಗಿ ಪೂಜೆ ಮಾಡೋ ಅಷ್ಟರಲ್ಲಿ 8 ಗಂಟೆನೇ ಆಗೋಯ್ತು. ಸೊ ಹಬ್ಬ ಅಂದ್ರೇ ಹಾಗೆ, ಆದಷ್ಟು ಸ್ವಲ್ಪ ನಿಧಾನನೇ ಆಗುತ್ತೆ ಕೆಲಸಗಳು, ಹಂಗಿರುತ್ತೆ ಹಬ್ಬದ ಕೆಲಸಗಳು ಅಂತ ಅಂದರೆ. ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ಹೂವೆಲ್ಲ ಮುಡಿಸಿದ್ಮೇಲೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೇನೆ ರಂಗೋಲೆ ಈ ರೀತಿ ಬಿಡಿಸಿದ್ದೆ. ಅಂದರೆ ಅಕ್ಕಿ ಹಿಟ್ಟಲ್ಲಿ ಕಲಿಸ್ಬಿಟ್ಟು ಈ ರೀತಿ ನಾನು ರಂಗೋಲೆ ಬಿಡ್ತೀನಿ. ಹಬ್ಬದ ದಿವಸ ಮಾತ್ರ ಈ ರೀತಿ ಬಿಡ್ತೀನಿ, ಯಾಕಂದರೆ ಇದು ಸ್ವಲ್ಪ ಟೈಮ್ ಹಿಡಿಯೋದ್ರಿಂದ ಹಬ್ಬದ ದಿವಸ ಬಿಟ್ಟಾಗ ಅಳಿಸೋದು ಇಲ್ಲ, ಹಾಗೆಯೇ ಚೆನ್ನಾಗೂ ಕಾಣುತ್ತೆ. ಬಟ್ ಎವ್ರಿ ಡೇ ನಾನು ರಂಗೋಲೆನೇ ಹಾಕೋದು ಹೊಸ್ಲು ಮೇಲೆ. ಹಾಗೆ ನನ್ನ ಮಗನಿಗೆ ನಮ್ಮ ಮನೆಯವರು ಮೈಗೆಲ್ಲ ಎಣ್ಣೆ ಹಾಕಿ ಬಿಸಿಲು ನಿಂತ್ಕೊ ಅಂತ ಹೇಳಿ ನಿಲ್ಲಿಸಿದ್ರು. ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ದ. ಬ್ರೂಸ್ಲಿ ಆರ್ಯ ಇಲ್ಲಡ. ನಮ್ಮನೆ ಹತ್ರ ಸೈಡಲ್ಲಿ ಪ್ಯಾಸೇಜ್ ಏನಿದೆ, ಅಲ್ಲಿ ಮಾತ್ರ ಒಂದು ಸ್ವಲ್ಪ ಬಿಸಿಲು ಬರುತ್ತಷ್ಟೇ. ಸೊ ಹಾಗೆ ಕೆಳಗಡೆ ಹೋಗಿ ಕೂತ್ಕೋ, ಸ್ವಲ್ಪ ಬಿಸಿಲಿಗೆ ಮೈ ಹೊಡೆದ್ರೆ ಒಳ್ಳೇದಲ್ವಾ ಅಂತ ಹೇಳಿ ನಮ್ಮ ಮನೆಯವರು ಹೇಳ್ತಾಯಿದ್ರು. ಹಾಗೆ ಇನ್ನು ವರ್ಷ ಇಡೀ ಯಾರೂ ಎಣ್ಣೆ ಸ್ನಾನ ಮಾಡೋದಿಲ್ಲ. ಸೊ ವರ್ಷಕ್ಕೊಂದು ಹಬ್ಬದಲ್ಲಿ ಈ ರೀತಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲು ಕಾದಿ ಮಕ್ಳಿಗಾದ್ರೂ ಅಟ್ಲೀಸ್ಟ್ ಸ್ನಾನ ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದು, ಹಬ್ಬದ ಜನ ಸ್ನಾನ ಅಂತ ಹೇಳಿ ಮಾಡಿದ್ರೆ. ಇನ್ನು ನಾನು ಹಿಂದಿನ ದಿವಸನೇ ಸ್ವಲ್ಪ ತಲೆಗೆಲ್ಲ ಹಣ್ಣೆಣ್ಣೆ ಹಾಕಿ ನಾನು ಕೂಡ ಸ್ನಾನ ಮಾಡಿದ್ದೆ. ಅಟ್ಲೀಸ್ಟ್ ಹಬ್ಬದಲ್ಲಾದ್ರೂ ಸಂಪ್ರದಾಯಗಳನ್ನ ನಾವು ನಡೆಸ್ಕೊಳ್ತಾ ಬಂದರೆ ಮುಂದಿನ ಪೀಳಿಗೆಗೆ, ಅಂದರೆ ನಮ್ಮ ಮಕ್ಳಿಗೂ ಕೂಡ ಗೊತ್ತಾಗುತ್ತೆ ಹಬ್ಬಗಳು ಏನಕ್ಕೆ ಮಾಡ್ತಾರೆ, ಏನು ರೀಸನ್ ಅಂತ ಹೇಳಿ. ಆರ್ಯವರ್ಧನ್, ಕೀರ್ತಿವರ್ಧನ್ ಅಚ್ಚುತ್ತಾರೆ ಐತಿ ಇಬ್ರು. ಆರ್ಯವರ್ಧನ್, ಕೀರ್ತಿವರ್ಧನ್. ನಮ್ಮ ಮನೆ ಕೆಳಗಡೆ ಮನೆ ಇರುವಂಥ ಹುಡುಗ, ಅವನು ಕೂಡ ಮೈಗೆಲ್ಲ ಎಣ್ಣೆ ಹಚ್ಚಿಸ್ಕೊಂಡಿದ್ದ. ಸೊ ಹಾಗಾಗಿ ಕೀರ್ತಿ ಜೊತೆ ಕೂತ್ಕೊಂಡು ಅವನು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಬಿಸಿಲು ಕಾಯ್ತಾಯಿದ್ರು ಇಬ್ಬರೂ. ಇನ್ನು ನಾನು ಕೂಡ ಅಮ್ಮನ ಮನೆ ಹತ್ರ ಹೋಗಬೇಕಾಗಿತ್ತು. ಆಲ್ರೆಡಿ ಅಮ್ಮ ಫೋನ್ ಮಾಡಿದರು ಇನ್ನೂ ಬಂದಿಲ್ಲ ಅಂತ.
ಸೊ ಪೂಜೆ ಎಲ್ಲ ಆಯಿತು, ಇನ್ನೇನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಇವ್ರದೆಲ್ಲ ಸ್ನಾನ ಆದಮೇಲೆ ಎಲ್ಲರೂ ಹೋದ್ವಿ. ಇನ್ನು ಅಲ್ಲೇ ಟಿಫನೆಲ್ಲ ರೆಡಿ ಮಾಡ್ತೀನಿ, ಅಲ್ಲಿಗೆ ಬಂದುಬಿಡಿ ಅಂತ ಹೇಳಿ ಎಲ್ಲ ಹಬ್ಬಕ್ಕೆಲ್ಲ ಕರೆದಿದ್ರು. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ನನಗಂತೂ ಏನೂ ಕೆಲಸ ಇರಲಿಲ್ಲ. ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆ ಹತ್ರ ಹೊರಟೆ. ಸೊ ಅಮ್ಮನ ಮನೆ ಹತ್ರ ಬಂದ ಇನ್ನು ಅಮ್ಮ ಅವರು ಕೂಡ ಹೊಸ್ಲಿಗೆಲ್ಲ ನೀಟಾಗಿ ರಂಗೋಲಿ ಬಿಟ್ಟು ತೋರಣ ಎಲ್ಲ ಕಟ್ಟಿ ಎಲ್ಲ ಚೆನ್ನಾಗಿ ರೆಡಿ ಮಾಡಿದರು. ಆ್ಯಕ್ಚುಲಿ ನಾನು ಹೇಳ್ದಂಗೆ ಅಮ್ಮನ ಮನೆ ಹಾಗೆ ನಮ್ಮ ಮನೆಗೆಲ್ಲ ಸೇರಿಸಿ ತೋರಣ ಹಾಗೆ ಹೂವೆಲ್ಲ ಪೋಣಿಸಿ ಹಿಂದಿನ ದಿವಸನೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಶಾವಂತಿಗೆ ಹೂವು, ಚೆಂಡು ಹೂವು ಎಲ್ಲ ತಂದು ಮಾರ್ಕೆಟಿಂದ ಎಲ್ಲದೂ ಆಲ್ಮೋಸ್ಟ್ ಎಲ್ಲ ಹಬ್ಬಕ್ಕೂ ಇದೇ ರೀತಿಯೇ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಸೊ ದಟ್ ಹಬ್ಬದ ದಿವಸ ಅಷ್ಟೊಂದು ಕೆಲಸ ಇರೋದಿಲ್ಲ. ಜಸ್ಟ್ ಏನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀವಿ, ಹೂವೆಲ್ಲ ಅಲಂಕಾರ ಎಲ್ಲ ಮಾಡಿ ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ. ಅಮ್ಮನ ಮನೆಯಲ್ಲೂ ಕೂಡ ಚೆನ್ನಾಗಿ ಪೂಜೆ ಮಾಡಿದರು. ಹಾಗೆಯೇ ದೇವ್ರ ಮನೆ ಹೊಸಲಿಗೂ ಕೂಡ ಅಶ್ವಿನಿ ಚೆನ್ನಾಗಿ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿದರು. ನಾನು ಹೇಳಿದಾಗೆ ಅಕ್ಕಿ ಹಿಟ್ಟಿಂದ ಕಲಿಸ್ಬಿಟ್ಟು ಈ ರೀತಿ ಸುತ್ತ ಹಚ್ಚಿದ್ಲು. ಅದನ್ನು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹೊಸಲು ಎಲ್ಲ ನೋಡೋದಕ್ಕೆ. ಇನ್ನು ಅದಿಷ್ಟೇ ಅಲ್ಲ, ನಮ್ಮಮ್ಮ ತುಂಬಾ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ರು ಅವತ್ತು. ನಾನು ಅಂದ್ಕೊಂಡಿದ್ದೆ ಸಿಂಪಲಾಗಿ ಬಿಡ್ತಾರೆ ರಂಗೋಲಿನ ಅಂತ ಅಂದ್ಬಿಟ್ಟು, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ಮುಂದೆ. ಆ್ಯಕ್ಚುಲಿ ರೋಡಲ್ಲಿ ಪಾಸ್ ಆಗೋರೆಲ್ಲ ರಂಗೋಲಿನ ತಿರುಗಿ ನೋಡ್ಕೊಂಡು ಹೋಗ್ತಾಯಿದ್ರು. ಇನ್ನು ತುಳಸಿ ಕಟ್ಟೆ ಹತ್ರ ಅಮ್ಮ ಎವ್ರಿ ಡೇ ಪೂಜೆ ಮಾಡಿ ದೀಪ ಹಚ್ತಾರೆ. ಹಾಗೆ ಕೃಷ್ಣಂದು ಒಂದು ಚಿಕ್ಕದಾಗಿರೋಂಥ ಒಂದು ಐಡಲ್ ಇಟ್ಟಿದ್ದಾರೆ. ಯೂಶಲಿ ತುಳಸಿ ಗಿಡನ ನಾವು ದೇವ್ರ ಮನೇಲಿ ಇಡ್ತೀವಲ್ವ, ಸೊ ಅದೇ ಜಾಗದಲ್ಲಿ ದೀಪ ಹಚ್ಚೋದ್ರಿಂದ ಒಳ್ಳೆಯದು ಅಂತ ಹೇಳಿ ದೀಪ ಹಚ್ತಾರೆ. ಇನ್ನು ರಂಗೋಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂತ. ರೋಡಲ್ಲಿ ಅಂದರೆ ದೂರದಿಂದ ಬರೋವಾಗ್ಲೇ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಸರ್ಕಲಾಗಿ ಒಂಥರ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿ ಬಿಟ್ಟಿದ್ರು. ರಂಗೋಲಿ ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ಸೊಂಟ ನೋವು ಅಂತ ಕೂಡ ಹೇಳಿ ಸ್ವಲ್ಪ ಹೊತ್ತು ಬೆಡ್ ರೆಸ್ಟ್ ಕೂಡ ಮಾಡಿದ್ರು ನಾವು ಬಂದಾಗ. ಇನ್ನು ಟಿಫನ್ಗೆ ಅಂತ ಪಲಾವ್ ಮಾಡಿದರು. ಸೊ ಪಲಾವ್ ತುಂಬಾ ಚೆನ್ನಾಗಿತ್ತು. ಟಿಫನ್ ಮಾಡಿಕೊಂಡು ಒಬ್ಬಟ್ಟು ಮಾಡಬೇಕಾಗಿತ್ತು. ಅಂದರೆ ಹಿಂದಿನ ದಿವಸನೇ ಕಾಯೆಲ್ಲ ತುರಿಸಿ ಬೆಲ್ಲ ಎಲ್ಲ ಕುಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಹೂರ್ಣಕ್ಕೆಲ್ಲ ಬೇಯಕ್ಕಿಟ್ಟು ಅದನ್ನೆಲ್ಲ ರೆಡಿ ಮಾಡಿಟ್ಟಿದ್ರು. ಇನ್ನು ಕಣ್ಕಕ್ಕೂ ಕೂಡ ಮೈದಾ ಹಿಟ್ಟು ಎಲ್ಲ ಕಲಿಸ್ಬಿಟ್ಟು ರೆಡಿ ಮಾಡಿಟ್ಟಿದ್ರು. ಯೂಶಲಿ ನಮ್ಮಮ್ಮ ಮೈದಾ ಹಿಟ್ಟು ಕಲಿಸಿದ್ಮೇಲೆ ಈ ರೀತಿ ಕವರಲ್ಲಿ ಹಾಕಿರ್ತಾರೆ. ಯಾಕಂದರೆ ನೆಂದಷ್ಟು ಮೈದಾ ತುಂಬ ಚೆನ್ನಾಗಿ ಸಾಫ್ಟಾಗಿ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಕವರ್ ಕಟ್ಟಿ ಇಟ್ಟಿರ್ತಾರೆ. ಎಲ್ಲನೂ ರೆಡಿ ಮಾಡಿದರು. ಇನ್ನು ನಾವು ಅಂದರೆ ನಾನು ಮತ್ತು ಅಶ್ವಿನಿ ಒಬ್ಬಟ್ಟು ಮಾಡ್ಕೊಳ್ಬೇಕಾಗಿತ್ತು ನಮ್ಮ ಕೆಲಸ. ಇನ್ನು ನಮ್ಮಮ್ಮನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅವರೂ ಚಿತ್ರಾನ್ನ ಹಾಗೆ ಕಾಳುಗೊಜ್ಜು ಮತ್ತು ಕೋಸಂಬರಿ ಮಾಡಬೇಕಾಗಿತ್ತಲ್ವ, ಅದಕ್ಕೆಲ್ಲ ಒಗ್ಗರಣೆ ಹಾಕ್ತೀನಿ, ಹಾಗೆ ಒಬ್ಬಟ್ಟಿನ ಸಾರೆಲ್ಲ ರೆಡಿ ಮಾಡಿಬಿಡ್ತೀನಿ ಅಂತ ಬಂದರು. ಒಂದು ಕಡೆ ನಾವು ಒಬ್ಬಟ್ಟು ಮಾಡ್ಕೊಡೋಣ ಅಂತ ಸ್ಟವೆಲ್ಲ ರೆಡಿ ಮಾಡಿ, ಹಾಗೆಯೇ ಅಶ್ವಿನಿ ಒಬ್ಬಟ್ಟು ತಡ್ತೀನಿ ಅಂದ್ಲು. ಇನ್ನು ನಾನು ಸುಡೋದಕ್ಕೆ ಅಂತ ಹೇಳಿ ಕೂತ್ಕೊಂಡೆ. ನಾವು ಒಂದು ಕಡೆ ಒಬ್ಬಟ್ಟು ಮಾಡ್ಕೊಳ್ತಿದ್ವಿ, ಅಮ್ಮ ಇನ್ನೊಂದು ಕಡೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು. ಸೊ ಮಧ್ಯಾಹ್ನದಷ್ಟರಲ್ಲಿ ಬಿಸಿ ಊಟ ಮಾಡ್ಕೊಳ್ಳೋಣ, ಒಬ್ಬಟ್ಟಿನ ಊಟ ರೆಡಿಯಾಗಿರುತ್ತೆ ಅಂತ ಹೇಳಿ ಮಾಡ್ತಾಯಿದ್ರು. ವರ್ಷದ ಮೊದಲ ಒಬ್ಬಟ್ಟು, ಹೊಸ ವರ್ಷದ ಒಬ್ಬಟ್ಟು. ಎಣ್ಣೆ ಹಾಕೋದು. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ನನ್ನ ಮಗ ಇನ್ನೊಂದು ಕಡೆ ಹೂರ್ಣದ ಉಂಡೆ ಎಲ್ಲ ಮಾಡಿಕೊಡ್ತಾ ಇದ್ದ. ಅಶ್ವಿನಿ ಒಬ್ಬಟ್ಟು ತರ್ತಾ ಇದ್ಲು, ನಾನು ಒಬ್ಬಟ್ಟನ್ನು ಸುಡ್ತಾ ಇದ್ದೆ. ಹಾಗೆ ಬಿಸಿ ಒಬ್ಬಟ್ಟು ಒಂದು ಬಾಳೆಲೆ ಹಾಕ್ಕೊಂಡಿದ್ದೆ, ಅದ್ರ ಮೇಲೆ ಒಬ್ಬಟ್ಟೆಲ್ಲ ಹಾಕಿ ಸೊ ಒಬ್ಬಟ್ಟೆಲ್ಲ ತಟ್ಟಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಅಮ್ಮನೂ ಕೂಡ ಅಡುಗೆ ಎಲ್ಲ ಮುಗಿಸಿದ್ರು. ಸಣ್ಣ ಮಾಡ್ಕೊಂಡು ನೀನು ನಾನು ಫುಲ್ಲು ಸಣ್ಣ ಮಾಡ್ಕೊಂಡು ಇದು ಮಾಡಿ. ಯುಗಾದಿ ಅಂದರೆ ಯುಗದ ಆದಿ, ಯುಗ ಅಂದರೆ ವರ್ಷ. ನ್ಯೂ ಬಿಗಿನಿಂಗ್. ಹಾಕು ಸಾಕು, ಚೆನ್ನಾಗಿ ಬಂದೈತೆ. ಗೊತ್ತಾಯ್ತು. ಇನ್ನು ಹೊಸ ವರ್ಷ ಅಂತ ಅಂದರೆ ಒಬ್ಬಟ್ಟು ಎಲ್ಲರ ಮನೇಲೂ ಆಲ್ಮೋಸ್ಟ್ ಮಾಡೇ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಬೇಳೆ ಒಬ್ಬಟ್ಟೆ ಮಾಡೋದು ಕಾಯಿ ಒಬ್ಬಟ್ಟಿಗಿಂತ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಒಬ್ಬಟ್ಟು ನಮ್ಮ ಮನೇಲಿ ಎಲ್ರಿಗೂ ಕೂಡ ತುಂಬ ಇಷ್ಟ. ಬಟ್ ನನ್ನ ಮಗ ಒಂದು ಸ್ವಲ್ಪ ಸ್ಪೆಷಲಾಗಿ ತಿಂತಾನೆ. ಅಂದರೆ ಒಬ್ಬಟ್ಟು ಜೊತೆಗೆ ಕಾಳು ಗೊಜ್ಜನ್ನ ನಂಚ್ಕೊಂಡು ತಿಂತಾನೆ ಅವನು.
ಅವನೊಬ್ಬನೇ ಆ ರೀತಿ ತಿನ್ನೋದು. ಇನ್ನು ಮಿಕ್ದವರೆಲ್ಲ ಹಾಲು ಹಾಗೆ ತುಪ್ಪ ಎಲ್ಲ ಹಾಕ್ಕೊಂಡು ತಿನ್ನೋದು. ಸೊ ಇದಿಷ್ಟು ವೀಡಿಯೋ ಮಾಡ್ಕೊಂಡಿದ್ದಷ್ಟೇ, ಮತ್ತೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಹಬ್ಬದ ದಿವಸ ಸ್ವಲ್ಪ ಬೇಗ ಎದ್ದು ಎಲ್ಲ ಮಾಡಿದ್ರಿಂದ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗಿತ್ತು. ಹಾಗಾಗಿ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ನಾವು. ಇನ್ನು ಸಂಜೆಗೆ ಸೇಮ್ ಅದೇನೇ ಏನು ಮಾಡಿರ್ತೀವೋ ಅದು ಇದ್ದೇ ಇರುತ್ತೆ. ಹಾಗಾಗಿ ಅದೇ ಒಬ್ಬಟ್ಟು ಅದೇ ಚಿತ್ರಾನ್ನ ಎಲ್ಲ ಅದೇ ಕಂಟಿನ್ಯೂಯೇಷನ್ ಇತ್ತು. ಸೊ ಊಟ ಮಾಡಿ ಹಬ್ಬ ಈ ರೀತಿ ಮುಗೀತು ನಮ್ಮ ಮನೇಲಿ. ಯೂಶಲಿ ಎಲ್ಲರ ಮನೇಲೂ ಕೂಡ ಇದೇ ರೀತಿನೇ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ವ್ಲಾಗ್ ನೋಡ್ತಿರೋರು ಒಂದು ಲೈಕ್ ಮಾಡಿ. ಹಾಗೆಯೇ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚೆನ್ನಾಗುತ್ತೆ. ಇದರೊಳಗೆ ಸ್ಟಾರ್ ಏನಿಲ್ಲ ಮಾಡಿ ಚೆನ್ನಾಗುತ್ತೆ.